ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಎರರ್ ಡಿಟೆಕ್ಷನ್ ಮೆಥಡ್ಸಲ್ಲಿ ಚೆಕ್ಸಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಚೆಕ್ಸಮಲ್ಲಿ ಮೊದಲಿಗೆ ಏನು ಪ್ರೊಸೀಜರ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಚೆಕ್ಸಮಲ್ಲಿ ಮೊದಲಿಗೆ ಏನಾಗುತ್ತೆ ಅಂದರೆ ಸೆಂಡರ್ ಇರ್ತಾರೆ ಒಬ್ಬರು. ಸೆಂಡರಿಂದ ರಿಸೀವರಿಗೆ ಮೆಸೇಜ್ ಟ್ರಾನ್ಸ್ಫರ್ ಆಗಬೇಕು. ಮೆಸೇಜ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಈ ಸೆಂಡರಿಂದ ಸೆಂಡ್ ಆಗುವಂಥ ಮೆಸೇಜು ಡಿವೈಡ್ ಆಗಿಬಿಟ್ಟು ಎನ್ ಸೆಗ್ಮೆಂಟ್ಸ್ ಆಗೋಗುತ್ತೆ. ಏನಾಗುತ್ತೆ, ಎನ್ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಆ ಎನ್ ಸೆಗ್ಮೆಂಟ್ ಅಂದರೆ ಪ್ರತಿಯೊಂದು ಸೆಗ್ಮೆಂಟಲ್ಲೂ ಎಮ್ ನಂಬರ್ ಆಫ್ ಬಿಟ್ಸ್ ಇರುತ್ತೆ. ಏನಿರುತ್ತೆ, ಎಮ್ ನಂಬರ್ ಆಫ್ ಬಿಟ್ಸ್. ನಾವು ಇದನ್ನು ಪ್ರೊಸೀಜರಲ್ಲಾಗಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ, ಫಸ್ಟು ಮೊದಲನೇ ಸ್ಟೆಪ್ ಏನು ಅಂದರೆ ಆ್ಯಡ್ all the segments, add all the given segments. ನೆಕ್ಸ್ಟ್ ಎರಡನೇ ಸ್ಟೆಪ್ ಏನು ಅಂದರೆ, ಏನಾದರೂ ಇಫ್ ಕ್ಯಾರಿ ಈಸ್ ಈಕ್ವಲ್ ಟು 1, ಏನಾದರೂ ಕ್ಯಾರಿ ಕೊನೆಗೆ 1 ಬಂದರೆ ಆ್ಯಡ್ ದಟ್ ಬಿಟ್ ಟು ಎಲ್ ಎಸ್ ಬಿ ಆಫ್ ಸಮ್. ಅದನ್ನು ಏನು ಮಾಡಬೇಕು, ಎಲ್ ಎಸ್ ಬಿ ಆಫ್ ಸಮ್ಗೆ ಆ್ಯಡ್ ಮಾಡಬೇಕು. ಸೊ ನಮಗೆ ಪ್ರೊಸೀಜರ್ ಗೊತ್ತಾಯಿತು. ಇವಾಗ ಒಂದು ಎಕ್ಸಾಂಪಲ್ನ ನೋಡೋಣ. 1 0 1 1 1 0 0 1 1 1 0 1 0 1 0 1 1 0 1 0 1 1 0 1 0 1 1 0 1 0 1 0 1. ಸೊ ಈಗ ಒಂದು ಸ್ಮಾಲ್ ಸಿಂಪಲ್ ಟ್ರಿಕ್ನ ಹೇಳ್ಕೊಡ್ತೀನಿ. ಈ ಟ್ರಿಕ್ನ ಎಲ್ಲೂ ಕೂಡ ನೀವು ನೋಡೋದಕ್ಕಾಗಲ್ಲ. ಕನ್ನಡದಲ್ಲಿ ಈ ಥರ ಇಂಜಿನಿಯರಿಂಗ್ ಕಂಟೆಂಟ್ನ ನಿಮಗೆ ಕೊಡೋಕ್ಕಾಗಲ್ಲ ಯಾರ ಕೈಲೂ. ನಾನು ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವು ಏನು ಮಾಡದೇ ಇದ್ರೂ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಒಳ್ಳೆ ಕಂಟೆಂಟ್ ನಾನು ಕೊಡ್ತೀನಿ ಅಂತ ಇದು ನನ್ನ ಪ್ರಾಮಿಸ್. ನಾನು ಪ್ರಾಮಿಸ್ ಮಾಡಿ ಹೇಳ್ತಾಯಿದ್ದೀನಿ, ಇದು ನಾನು ಒಳ್ಳೆ ಕಂಟೆಂಟ್ ಕೊಟ್ಟೇ ಕೊಡ್ತೀನಿ. ನಿಮಗೆ ಈಸಿಯಾಗಿ ಸಿಂಪಲಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಮಾಡೇ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್. ಸೊ ಸಿಂಪಲ್ ಟ್ರಿಕ್ ಏನಪ್ಪ ಅಂದರೆ, ಟ್ರಿಕ್ ಏನು ನೀವು ತಲೆ ಓಡಿಸೋಕೆ ಹೋಗ್ಬೇಡಿ. ಸಿಂಪಲ್ ಟ್ರಿಕ್. ಮೊದಲಿಗೆ ಏನಾದರೂ 1 0 ಏನಾದರೂ ಬಂತು ಅಥವಾ 0 1 ಏನಾದರೂ ಬಂತು, ಕಣ್ಣು ಮುಚ್ಕೊಂಡು 0 ಬಂತು, ಕಣ್ಣು ಮುಚ್ಕೊಂಡು 1 ಬರೀರಿ. ಆಯಿತಾ? ಇದು ಅರ್ಥ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಎರಡನೇದು 1 1 ಡಬಲ್ 1 ಏನಾದರೂ ಬಂತು ಅಂತ ಅಂದರೆ ಏನು ಮಾಡಿರಿ, 2 ಆದಂಗಾಯಿತು. 1 + 1 2 ಆದಂಗಾಯಿತು. ಏನು ಮಾಡಬೇಕು, 1 0 1 0 1 0 ಅಂದರೆ 2 ಪವರ್ 1 2 ಪವರ್ 0 ಆ ಥರ ನೆನ್ಪಿಟ್ಕೊಳ್ಳಿ. 1 0 ಸಿಂಪಲ್. 1 0 ಸಿಂಪಲಾಗಿ ತಲೆಯಲ್ಲಿ ಇಡಬೇಕು. 1 1 1 3 ಅಂದರೆ ಏನು ಮಾಡಬೇಕು, 1 1 2 ಬಂದರೆ 1 0 3 ಬಂದರೆ 1 1. ಇದು ನೆನಪಿರಲಿ. ಸೊ ಇವಾಗ ಕೊಟ್ಟಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಮೊದಲಿಗೆ ಏನಂತಂದರೆ, ಮೊದಲನೇ ಸ್ಟೆಪ್ ಕೊಟ್ಟಿರುವಂಥ ಪ್ರಾಬ್ಲಮ್ಮನ್ನು ಎಲ್ಲ ಸೆಗ್ಮೆಂಟ್ಗಳನ್ನ ಆ್ಯಡ್ ಮಾಡಬೇಕು. ಸೊ ಮೊದಲಿಗೆ ಆ್ಯಡ್ ಮಾಡೋಣ. ಫಸ್ಟ್ 1 0 1 1 0 0 1 1. ನೆಕ್ಸ್ಟ್ ಎರಡನೇದು 1 0 1 0 1 0 1 1. ಎರಡನ್ನ ಆ್ಯಡ್ ಮಾಡೋಣ. ಏನಂತ ಹೇಳಿದೆ, 1 1 ಫಸ್ಟಿಗೆ ಏನು ಬಂದಿದೆ, 1 1 1 1 ಅಂದರೆ 2 2 ಅಂದರೆ 1 0 0 ಇಲ್ಲಿ ಬರೀರಿ, 1ನ ಕ್ಯಾರಿ ಕೊಡಿ. ಸೊ ಇವಾಗ ಏನಾಯಿತು, 1 1 1 3 1s ಆಯಿತು. 3 1 ಅಂದರೆ ಏನು, 1 1 1 ಇಲ್ಲಿ ಬರೀರಿ, 1 ಕ್ಯಾರಿ ಕೊಡಿ. 1 0 0 ಅಂದರೆ 1 1 0 0 1 1 ಇರಲಿ 4 1 ಇರಲಿ, 1 ಇತ್ತು ಅಂದರೆ 1. ನೆಕ್ಸ್ಟ್ 0 1 0 1 ಇದೆ ಅಂದರೆ 1. ನೆಕ್ಸ್ಟ್ 1 0 ಇದೆ ಅಂದರೆ 1 1 1 1 1 ಇದ್ದರೆ 2 2 ಅಂದರೆ 1 0 0 1 ಕ್ಯಾರಿ. 1 0 0 ಅಂದರೆ 1 1 1 ಅಂದ್ರೇನು, 2 2 ಅಂದರೆ 0 1 1 ನಮಗೆ ಕ್ಯಾರಿ ಉಳಿತು. ಸೊ ನಮ್ಮದು ಎರಡನೇ ಸ್ಟೆಪ್ ಏನು, ಇಫ್ ಕ್ಯಾರಿ ಈಸ್ ಈಕ್ವಲ್ ಟು 1 ಆ್ಯಡ್ ದಟ್ ಬಿಟ್ ಟು ಎಲ್ ಎಸ್ ಬಿ ಆಫ್ ದ ಸಮ್. ಎಲ್ ಎಸ್ ಬಿಗೆ 1ಅನ್ನು ಆ್ಯಡ್ ಮಾಡಬೇಕು. ಇವಾಗ ಏನಾಯಿತು, ಇವೆಲ್ಲ ಸೇಮ್ ಇರ್ತವೆ. 0 1 0 1 1 0 0 0ಗೆ 1 ಆ್ಯಡ್ ಮಾಡಿದ್ರೇನು, ಇಲ್ಲಿ 0 1 1. ಸೊ ನೆಕ್ಸ್ಟು ಇದಾಯಿತು. ಈಗ ಇದನ್ನು ನಾವು ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಸೆಗ್ಮೆಂಟ್ 0 1 0 1 1 0 1 0. ನೆಕ್ಸ್ಟ್ ಸೆಗ್ಮೆಂಟ್ ಏನು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಇದನ್ನು ಸೇಮ್ ಮಾಡೋಣ. 1 0 ಅಂದರೆ 1 0 1 1 0 0 0 0 0 0ನೇ. ನೆಕ್ಸ್ಟ್ 1 1 ಅಂದರೆ
1 1 ಅಂದರೆ ಇಲ್ಲಿ 0 1 ಕ್ಯಾರಿ 1 1 1 3 1 ಬಂತು ಅಂದರೆ 1 1 ಕ್ಯಾರಿ 1 0 0 ಅಂದರೆ 1 1 1 ಅಂದರೆ 0 1 ಕ್ಯಾರಿ 1 0 0 1 ಇಷ್ಟೇ ಸಿಂಪಲ್ಲಾಗೆ ನಮಗೆ ಆನ್ಸರ್ ಬಂತು. ಸೊ ನೆಕ್ಸ್ಟು ನಾವು ಎಷ್ಟು ಸೆಗ್ಮೆಂಟ್ ಮಾಡಿವು 3 ಸೆಗ್ಮೆಂಟ್ ಆಯಿತು. 4ನೇ ಸೆಗ್ಮೆಂಟ್ನ ನಾವು ಆ್ಯಡ್ ಮಾಡಬೇಕು. ಇಲ್ಲಿ ಯಾವುದೇ ಕ್ಯಾರಿ ಬಂದಿಲ್ಲ, ಅದಕ್ಕೋಸ್ಕರ ನಾವು ಯಾವುದೇ ಕ್ಯಾರಿ ಬಿಟ್ನ ನಾವು ಆ್ಯಡ್ ಮಾಡ್ತಾ ಇಲ್ಲ ಎಲ್ ಎಸ್ ಬಿಗೆ. ನೆಕ್ಸ್ಟು 4ನೇ ಸೆಗ್ಮೆಂಟ್ನ ತಗೊಳ್ಳೋಣ. 1 1 0 1 0 1 0 1 ಇದನ್ನು ಆ್ಯಡ್ ಮಾಡೋಣ. 1 1 ಅಂದರೆ ಏನು ಬರುತ್ತೆ? 1 1 ಅಂದರೆ 2 ಅಂದರೆ 0 1 1 1 ಅಂದರೆ 0 ಪವರ್ 1 1 1 0 ಟು ದ ಪವರ್ 1. ನೆಕ್ಸ್ಟ್ 1 0 0 ಅಂದರೆ 1 1 1 ಅಂದರೆ 2 ಆಯಿತು ಅಂದರೆ 0 ಕ್ಯಾರಿ 1 1 1 ಅಂದರೆ 2 ಆಯಿತು ಅಂದರೆ 0 ಕ್ಯಾರಿ 1 1 1 ಅಂದರೆ 2 ಆಯಿತು 0 ಕ್ಯಾರಿ 1. ಇವಾಗ 1 1 1 ಅಂದರೆ 3 ಆಯಿತು 3 ಆಯಿತು ಅಂದರೆ 1 ಬರಿಬೇಕು 1 ನಮಗೆ ಕ್ಯಾರಿಯಾಗಿ ಉಳಿತು. ಇವಾಗ ಏನು ಮಾಡಬೇಕು? ಕ್ಯಾರಿ ಉಳಿದ್ರೆ ಎಲ್ ಎಸ್ ಬಿಗೆ ಆ್ಯಡ್ ಮಾಡಬೇಕು. ಎಲ್ ಎಸ್ ಬಿಗೆ ಆ್ಯಡ್ ಮಾಡೋಣ. 1 0 0 0 1 0 0 1 ನಮಗೆ ಈ ಆನ್ಸರ್ ಬಂತು. ಇವಾಗ ಇದೇನಾಯಿತು? ನಮಗೆ ರಿಮೈಂಡರ್ನ ನಾವು ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು? ಇವಾಗ ಈ ರಿಮೈಂಡರ್ನ ಚೆಕ್ಸಮ್ಮಾಗಿ ಕನ್ವರ್ಟ್ ಮಾಡಬೇಕು. ಚೆಕ್ಸಮ್ ಅಂದ್ರೇನು? ಸಿಂಪಲ್, ಈ ಏನು ರಿಮೈಂಡರ್ ಬಂದಿದೆ ಅದರ ಕಾಂಪ್ಲಿಮೆಂಟ್ ಅಂದರೆ 0 ಇದ್ದಿದ್ದು 1 ಆಗುತ್ತೆ, 1 ಇರೋದು 0 ಆಗುತ್ತೆ. ಹೇಗೆ? 0 1 1 1 0 1 1 0 ಆಯಿತಾ? ಇವಾಗ ಸಿಂಪಲ್ಲಾಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಏನು ಮಾಡಬೇಕು? ರಿಮೈಂಡರ್ ಪ್ಲಸ್ ಚೆಕ್ಸಮ್ ಮಾಡಬೇಕು. 1 0 0 0 1 0 0 1 0 1 1 1 0 1 1 0 1 0 1 0 1 1 0 1 1 1 0 1 0 1 1 1 1 1 ಅಷ್ಟು ಬಂತು. ಈಗ ಬಂದಿರೋದನ್ನ ಎರಡರದ್ದು ಏನು ಸಮ್ ಮಾಡಿದ್ದೀವಿ, ರಿಮೈಂಡರ್ ಪ್ಲಸ್ ಚೆಕ್ಸಮ್, ಇದನ್ನು ಕಾಂಪ್ಲಿಮೆಂಟನ್ನ ಮಾಡಬೇಕು. ಕಾಂಪ್ಲಿಮೆಂಟ್ ಮಾಡಿದ್ರೆ ಏನು ಬರುತ್ತೆ? 0 0 0 0 0 0 0 0 ಟೋಟಲ್ ಲಾಸ್ಟಿಗೆ ಎಲ್ಲ ಝೀರೋಸ್ ಬಂತು ಅಂದರೆ ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಯಿತು. ನಾವು ಏನು ಡಾಟಾನ ಕಳಿಸಿದ್ದೀವಿ ಅದು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಯಿತು ಅಂತ ಅರ್ಥ. ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ ಚೆಕ್ಸಮ್ ಬಗ್ಗೆ ಇದು ಅರ್ಥ ಆಯ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಇದೇ ರೀತಿ ಒಳ್ಳೆ ಕಂಟೆಂಟ್ನ ನಾನು ಕೊಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.